ಮಚ್ಚನ್ನ ಹಿಡಿದು ರೀಲ್ಸ್ ಅನ್ನ ಮಾಡಿ ಬಿಗ್ ಬಾಸ್ ನ ಮಾಜಿ ಸ್ಪರ್ಧಿಗಳಾದಂತ ರಜತ್ ಹಾಗೇನೆ ವಿನಯ್ ಗೌಡ ಹುಚ್ಚಾಟವನ್ನ ಮೆರೆದಿದ್ರು. ಯಾವಾಗ ಈ ರೀಲ್ಸ್ ಇನ್ಸ್ಟಾಗ್ರಾಮ್ ಸೇರಿದಂತೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಆಯಿತು, ಪೊಲೀಸರ ಗಮನಕ್ಕೆ ಬರ್ತಾ ಇದ್ದಂಗೆ ಇಬ್ಬರನ್ನು ವಿಚಾರಣೆಗೆ ಕರೆಸಿದಾಗ ಆ ಮಚ್ಚೆಲ್ಲಿದೆ ಅಂತ ಕೇಳಿದಾಗ ಫೈಬರ್ ಮಚ್ಚನ್ನ ಕೊಟ್ಟು ಪೊಲೀಸರನ್ನೇ ಯಾಮಾರಿಸುವಂತ ಪ್ರಯತ್ನಗಳು ಆಗುತ್ತೆ. ಅದು ಕೂಡ ಪೊಲೀಸರು ಗಮನಕ್ಕೆ ಬರುತ್ತೆ. ಕೊನೆಗೂ ಜೈಲು ಪಾಲಾಗಿದ್ದಾರೆ ವಿನಯ್ ಹಾಗೇನೆ ರಜತ್. ಸ್ಟೇಷನ್ ನಲ್ಲೇ ಲೈಟರ್ ಹಿಡಿದು ರಜತ್ ಪೋಸ್ ಕೊಟ್ಟಿದ್ದು ಕೂಡ ಈಗ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಎಂತಹ ದುರಹಂಕಾರ ಅಂತ ಜನ ಹೇಳ್ತಾ ಇದ್ದಾರೆ. ಶರ್ಟ್ ಬಟನ್ ಎಲ್ಲ ಓಪನ್ ಮಾಡ್ಕೊಂಡು ಬಂದು ಹುಚ್ಚಾಟವನ್ನ ಈ ರಜತ್ ಮಾಡಿದಾನೆ. ವಾರ್ನ್ ಮಾಡಿ ಬಟನ್ ಅನ್ನ ಹಾಕ್ಸಿದ್ದಾರೆ. ಪೊಲೀಸರು ಬಿಡ್ತಾರಾ? ವಿನಯ್ ಅರೆಸ್ಟ್ ಇಂದ ಡೆವಿಲ್ ಶೂಟಿಂಗ್ ತಡವಾಗುತ್ತೆ ಅಂತ ಹೇಳಲಾಗ್ತಿದೆ. ಡೆವಿಲ್ ಸಿನಿಮಾದಲ್ಲಿ ವಿನಯ್ ವಿಲನ್ ರೋಲ್ ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಈಗ ರಾಜಸ್ಥಾನಕ್ಕೆ ಶೂಟಿಂಗ್ ಹೋಗೋದು ವಿಳಂಬ ಆಗುತ್ತೆ. ಈಗ ಸದ್ಯಕ್ಕೆ ಒಂದಿನದ ಮಟ್ಟಿಗೆ ಇಬ್ಬರನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗುತ್ತೆ. ಇವತ್ತು ಮತ್ತೆ ಪೊಲೀಸರು ಅವರನ್ನ ಕಸ್ಟಡಿಗೆ ಕೇಳುವಂತ ಚಾನ್ಸಸ್ ಇದೆ. ಮತ್ತೆ ಈ ರೀಲ್ಸ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಆ ಮಚ್ಚು, ಒರಿಜಿನಲ್ ಮಚ್ ಈಗ ಎಲ್ಲಿದೆ ಅನ್ನೋ ಕುರಿತಂತೆ ಇವತ್ತು ಕಸ್ಟಡಿಗೆ ಪಡೆದು ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಪೊಲೀಸರು ಬೇಕಾದಂತ ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ನಿನ್ನೆ ಎಲ್ಲ ಪೊಲೀಸರ ಒಂದು ನಡವಳಿಕೆ ಬಗ್ಗೆ ಅನುಮಾನಗಳು ವ್ಯಕ್ತವಾಗ್ತಾ ಇತ್ತು. ಇಷ್ಟೊಂದೆಲ್ಲ ಕಷ್ಟ ಪಡಬೇಕಾ ರಿಯಲ್ ಮಚ್ ಎಲ್ಲಿದೆ ಅಂತ ತಿಳ್ಕೊಳ್ಳೋದಕ್ಕೆ ಅಂತೆಲ್ಲ ಒಂದಿಷ್ಟು ಅನುಮಾನಗಳು ವ್ಯಕ್ತವಾಗ್ತಿತ್ತು. ಇವ್ರನ್ನ ಬಚಾವ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ. ಬಟ್ ಪೊಲೀಸರು ತಮ್ಮ ಕಾರ್ಯವನ್ನ ಅಂದ್ರೆ ಇನ್ವೆಸ್ಟಿಗೇಷನ್ ಅನ್ನು ಮುಂದುವರಿಸಿದ್ದಾರೆ. ಇನ್ನು ರಜತ್ ಬಂಧನವಾದ ಸುದ್ದಿ ತಿಳಿತಾ ಇದ್ದಂತೆ ರಜತ್ ಪತ್ನಿ ಜಡ್ಜ್ ನಿವಾಸದತ್ತ ದೌಡಾಯಿಸಿದ್ರು. ಕೋರಮಂಗಲದಲ್ಲಿರುವಂತಹ ಜಡ್ಜ್ ನಿವಾಸದ ಬಳಿ ರಜತ್ ಪತ್ನಿ ಬಂದ್ರು. ಈ ವೇಳೆ ಪತಿ ಜೈಲಿಗೆ ಹೋಗೋದನ್ನ ಕಂಡು ಕಣ್ಣೀರನ್ನ ಹಾಕಿದ್ದಾರೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ. ನಿನ್ನೆಯ ಒಂದಿಷ್ಟು ಬೆಳವಣಿಗೆ ಗಮನಿಸಿದಾಗ ಪೊಲೀಸರ ಮೇಲೆ ಅನುಮಾನ ಬಂದಿದ್ ನಿಜ, ಇಲ್ಲ ಅಂತಲ್ಲ. ಬಟ್ ಪೊಲೀಸರು ಸರಿಯಾದ ರೀತಿಯಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ ಅಂತ ಅದಾದ್ಮೇಲೆ ಗೊತ್ತಾಯ್ತು. ಈಗ ಆ ಮಚ್ ಎಲ್ಲಿದೆ ಅಂತ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ. ಇವತ್ತು ಮತ್ತೆ ಕಸ್ಟಡಿಗೆ ಪಡೆಯುವಂತ ನಿಟ್ಟಿನಲ್ಲಿ ಪೊಲೀಸರು ಯಾವ ತರ ತಯಾರಿ ಮಾಡ್ಕೊಂಡಿದ್ದಾರೆ? ಎಸ್ ಶರ್ಮಿತಾ ಶೆಟ್ಟಿ, ಪ್ರಮುಖವಾಗಿ ಈ ಒಂದು ಅಂದ್ರೆ ಮುಚ್ಚಿಡಿದು ರೀಲ್ಸ್ ಮಾಡಿರುವಂತಹ ಪ್ರಕರಣದಲ್ಲಿ ಈಗ ರಜತ್ ಮತ್ತೆ ವಿನಯ್ ಗೌಡ ಇಬ್ರು ಕೂಡ ಈಗ ಪರಪ್ನಗರ ಜೈಲು ಸೇರುವಂತದ್ದು. ನಿನ್ನೆ ಮಧ್ಯರಾತ್ರಿ ಅಂದ್ರೆ ಏನು ಪ್ರೊಸೀಜರ್ ಏನಿತ್ತು ಅದೆಲ್ಲ ಇನ್ವೆಸ್ಟಿಗೇಷನ್ ಮಾಡಿದ್ರು. ಮತ್ತೆ ಮಚ್ಚು ಎಲ್ಲಿದೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಕ್ಲಾರಿಟಿ ಪೊಲೀಸರಿಗೆ ಸಿಕ್ಕಿಲ್ಲ. ಆ ಬಗ್ಗೆ ಅವರು ಕೂಡ ರಜತ್ ಆಗಿರ್ಬೋದು ಮತ್ತೆ ವಿನಯ್ ಗೌಡ ಇಬ್ರು ಕೂಡ ಅದ್ರ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿಲ್ಲ ಅಂತ ಹೇಳಲಾಗ್ತಾ ಇರುವಂತದ್ದು. ಈಗ ಅದು ಸೆಟ್ ಪ್ರಾಪರ್ಟಿ ಅನ್ನೋ ರೀತಿಯಲ್ಲಿ ಅವ್ರು ಹೇಳ್ತಾ ಇದ್ದಾರೆ. ಆದ್ರೆ ಸೆಟ್ ಪ್ರಾಪರ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ರಿಯಲ್ ಒರಿಜಿನಲ್ ಮಚ್ಚ ಅಥವಾ ಫೈಬರ್ ಮಚ್ಚ ಅನ್ನೋದ್ರ ಬಗ್ಗೆ ಆ ಬಗ್ಗೆ ಮಾಹಿತಿ ಸರಿಯಾಗಿ ಕೊಟ್ಟಿಲ್ಲ. ಆದ್ರೆ ಪೊಲೀಸರ ತನಿಖೆ ದಿಕ್ಕು ತಪ್ಪಿಸುವ ಯತ್ನವನ್ನ ಅವರು ಮಾಡಿದ್ದು ನಿಜ. ಹೀಗಾಗಿ ಸಾಕ್ಷ್ಯನಾಶದ ಇದು ವಿಚಾರದಲ್ಲಿ ಅವರು ರಜತ್ ಮತ್ತೆ ವಿನಯವನ್ನ ಇಬ್ಬರನ್ನು ಕೂಡ ಬಂಧನ ಮಾಡಿರುವಂತದ್ದು. ರಜತ್ ಪತ್ನಿ ಆ ಒಂದು ಫೈಬರ್ ಮಚ್ಚನ ಇದೇ ಮಚ್ಚಲ್ಲಿ ಅವ್ರು ಮಾಡಿದ್ದು ಅಂತ ಹೇಳಿ ಅವರ ದಿಕ್ಕು ತಪ್ಪಿಸುವಂತ ಮಾಡಿದ್ರು. ಆದ್ರೆ ಇದರಲ್ಲಿ ಬಕ್ರಾಗಿದ್ದು ಬಸವೇಶ್ವರ ನಗರ ಪೊಲೀಸರು ಅಂತ ಕೂಡ ಹೇಳ್ಬೋದು. ಈಗ ಸದ್ಯದ ಮಟ್ಟಿಗೆ ಅಂದ್ರೆ ನಿನ್ನೆ ಮಧ್ಯರಾತ್ರಿ ಅವರನ್ನ ನ್ಯಾಯಾಧೀಶರ ಆ ಮನೆಗೆ ಹಾಜರುಪಡಿಸಿದ್ರು. ಈಗ ಅವರು ಒಂದು ದಿನದ ಮಟ್ಟಿಗೆ ಈಗ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿರುವಂತದ್ದು. ಇವತ್ತು ಮತ್ತೆ AC ಕೋರ್ಟ್ಗೆ ಅವರನ್ನ ಪ್ರೊಡ್ಯೂಸ್ ಮಾಡ್ತಾರೆ. ಈಗ ಮತ್ತೆ ಅವರನ್ನ ಕಸ್ಟಡಿಗೆ ಕೇಳುವಕ್ಕೆ ಪೊಲೀಸರು ಸಿದ್ಧತೆ ಮಾಡ್ಕೊಂಡಿದ್ದಾರೆ ಅನ್ನೋ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂತದ್ದು. ಯಾಕಂದ್ರೆ ಮಚ್ಚು ಎಲ್ಲಿದೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಕ್ಲಾರಿಟಿ ಪೊಲೀಸರಿಗೆ ಸಿಕ್ಕಿಲ್ಲ. ಮತ್ತೆ ಒರಿಜಿನಲ್ ಮಚ್ಚು ವಿಚಾರ ಬಗ್ಗೆ ಆ ಬಗ್ಗೆ ಕೂಡ ಅವ್ರಿಗೆ ಇನ್ವೆಸ್ಟಿಗೇಷನ್ ಮಾಡಬೇಕಾಗಿರುವ ಹಿನ್ನೆಲೆಯಲ್ಲಿ ಅವರನ್ನ ಮತ್ತೆ ಕಸ್ಟಡಿಗೆ ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಬಸವೇಶ್ವರ ನಗರ ಪೊಲೀಸರು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಇದು ಒಂದು ಕಡೆ ಆದ್ರೆ ಮತ್ತೆ ಈ ಬಸವೇಶ್ವರ ನಗರ ಪೊಲೀಸರು ಅವತ್ತಿನ ದಿನೇ ಈ ರೀತಿಯ ಪ್ರಾಥಮಿಕವಾಗಿ ಅವರು ತನಿಖೆಯನ್ನ ಮಾಡಿದ್ರೆ ಇದು ನಿನ್ನೆ ಇಷ್ಟೊಂದು ಹೈ ಡ್ರಾಮಾ ಆಗ್ತಾ ಇರಲಿಲ್ಲ ಅಂತ ಎಲ್ಲ ಕೂಡ ಹೇಳಲಾಗ್ತಾ ಇರುವಂತದ್ದು. ಅದಲ್ಲದೆ ರಜತ್ ಪೊಲೀಸ್ ಸ್ಟೇಷನ್ಗೆ ಬರುವಂತ ಒಂದು ಆ ಮೆಂಟಾಲಿಟಿ ಏನಿದೆ ಅದರಲ್ಲಿ ಗುಂಡುಗಳನ್ನ ಬಿಚ್ಚಿಕೊಂಡು ಕೈಯಲ್ಲಿ ಲೈಟರ್ ಅನ್ನ ಇಟ್ಕೊಂಡು ಒಳಗಡೆ ಎಂಟ್ರಿ ಆಗಿದ್ ಪರಿ ಮತ್ತೆ ನಂತರ ಅವರು ಹೊರಗಡೆ ಬರುವಂತಹ ಸಂದರ್ಭದಲ್ಲಿ ಹೇಗೆಲ್ಲ ಬದಲಾಯಿತು ಅನ್ನೋದು ಕೂಡ ಅದು ದೃಶ್ಯಾವಳಿಯಲ್ಲಿ ಗಮನಿಸಬಹುದು. ಅದಂತರ ಪೊಲೀಸ್ ಇನ್ಸ್ಪೆಕ್ಟರ್ ಕೂಡ ಅವರಿಗೆ ಆವಾಜ್ ಹಾಕಿದ್ರು ಕೂಡ ಅಂತ ಹೇಳಲಾಗ್ತಾ ಇರುವಂತದ್ದು. ಅಂದ್ರೆ ಇದು ಸ್ಟೇಷನ್, ಇದು ಯಾರ ಮನೆನಾ ಅಂತ ಹೇಳಿ ಆವಾಜ್ ಹಾಕಿದ್ರು ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಅನಂತರ ಈ ಒಂದು ಅವ್ರ ಮನಸ್ಥಿತಿ ಏನಿದೆ ಅದು ಬದಲಾಗೋಕೆ ಈ ಒಂದು ನಿಟ್ಟಿನಲ್ಲಿ ಸ್ಟೇಷನ್ಗೆ ಬರುವಂತಹ ಸಂದರ್ಭದಲ್ಲಿ ಆಗಿರ್ಬೋದು ಅಥವಾ ಇನ್ವೆಸ್ಟಿಗೇಷನ್ ಅಲ್ಲಿ ಅವರು ಸಹಕರಿಸುವಂತಹ ಒಂದು ವಿಧಾನ ಏನಿದೆ ಅವೆಲ್ಲವೂ ಕೂಡ ಇನ್ಸ್ಪೆಕ್ಟರ್ ಅವರಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಈ ಒಂದು ರೀಲ್ಸ್ ಅಲ್ಲಿ ಮಚ್ಚಿಡಿದು ಹುಚ್ಚಾಟ ಮೆರೆದಂತ ಇಬ್ರು ಕೂಡ ಈಗ ಸದ್ಯದ ಮಟ್ಟಿಗೆ ಜೈಲು ಪಾಲಾಗಿರುವಂತದ್ದು. ಈಗ ಅವರು ಕಸ್ಟಡಿಗೆ ಕೊಡ್ತಾರ ಅಥವಾ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ತಾರ ಕೂಡ ನೋಡಬೇಕಾಗುತ್ತೆ. ಅದೇ ಸಂದರ್ಭದಲ್ಲಿ ಕೂಡ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿರುವಂತದ್ದು. ಈಗ ವಿಚಾರಣೆ ಕೂಡ ಇವತ್ತು ಕೋರ್ಟ್ ಅಲ್ಲಿ ಬರಲಿದೆ. ಏನಾಗುತ್ತೆ ಅಂತ ಕೂಡ ನೋಡ್ಬೇಕಾಗುತ್ತೆ. ಶರ್ಮಿತಾ ಶೆಟ್ಟಿ, ಥ್ಯಾಂಕ್ ಯು ಸೋ ಮಚ್ ಗಂಗಾಧರ್ ವಾಗಟ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.